ನೋಹನ್ ಯಜ್ಞ ಬಲಿ ಮಾಡುವಾಗ ದೇವರಿಗೆ ತುಂಬಾ ಖುಷಿ ಆಯಿತು. ದೇವರು ಏನ್ ಮಾಡಿದೆ, ಆ ಒಬ್ಬ ನೀತಿವಂತನಾದ ವ್ಯಕ್ತಿಯಿಂದ ಇಡೀ ಭೂಮಿಯಲ್ಲಿ ಇದೇ ರೀತಿಯಲ್ಲಿ ಇನ್ನು ಯಾವತ್ತೂ ನಾನು ನಾಶ ಮಾಡಲ್ಲ. ಈ ಮನುಷ್ಯನ ಪಾಪ ಮಾಡ್ತಾನೆ, ನನಗೆ ಗೊತ್ತು. ಈ ಮನುಷ್ಯ ಎಲ್ಲ ಅದೇನೆ ಕೆಟ್ಟವರೇ. ಇವನ್ ಇವತ್ತು ಚೆನ್ನಾಗಿದೆ ಅಂದ್ಗಳು ಇವನ್ ಮಕ್ಕಳು ಇನ್ನು ಅರ್ಧ ಜನರೇಷನ್ ಬರುವ ಹೆಂಗೆ ಆಗುತ್ತೋ ಗೊತ್ತಿಲ್ಲ. ಆದ್ರೂ ಇನ್ನು ಯಾವ ಕಾರಣದಲ್ಲಿ, ಯಾಕಂದ್ರೆ ಅಷ್ಟು ಆ ಒಂದು ಯಜ್ಞ ಬೆಲೆಯಲ್ಲಿ ಇಲ್ಲಿ ಸರ್ವಾಂಗ ಹೋಮ ಅಂತ ಹೇಳಿದ್ರು, ಪೂರ್ಣಾಂಕವಾಗಿ ಹೇಳಿದ್ರು. ಈ ಕಾಲದಲ್ಲಿ ಆ ಥರ ಸರ್ವಾಂಗ ಹೋಮ ಇದೆಯಾ? ಈಗ ನಾವು ಇದೇ ತರ ಏನಾದ್ರೂ ಮಾಡಿ ದೇವರಿಗೆ ಪ್ರೀತಿ ಇಲ್ಲಾಂದ್ರೆ ದೇವರಿಗೆ ಸಂತೋಷ ಕೊಟ್ಟುಬಿಟ್ಟು ನಮ್ಮಿಂದ ಭೂಮಿ ಮತ್ತೆ ಅನುಗ್ರಹಿಸುವಾಗೆ, ನಮ್ಮ ಸುತ್ತಮುತ್ತಲ ಇರೋರಿಗೆ ಅನುಗ್ರಹ ಆಶೀರ್ವಾದ ಎಲ್ಲ ಬರ್ಲಿಕ್ಕೋಸ್ಕರ ಇನ್ನು ಹಂಗೊಂದು ಹೋಮ ಇಲ್ಲ, ಸರ್ವಾಂಗ ಹೋಮ ಇದೆಯಾ? ಪ್ರಿಯರೇ, ಯೇಸು ಕ್ರಿಸ್ತನು ನಮಗೆ ಮಾದರಿಯಾಗಿ ತೋರಿಸಿರೋ ಒಂದು ಸರ್ವಾಂಗ ಹೋಮ ಇದೆ. ಇಡೀ ಶರೀರವನ್ನು, ಇಡೀ ರಕ್ತವನ್ನು ಪಾಪಿಗಳಿಗೋಸ್ಕರ